ಒಂದು ವಿಚಾರವನ್ನ ನಾವು ಕೇಳಿಸ್ಕೊಂಡು ಒಂದೊಂದು ಸ್ಥಾನಕ್ಕೂ ಕೂಡ ಒಬ್ಬೊಬ್ರು ರೇಸಲ್ಲಿ ಇದ್ದಾರೆ ಅನ್ನೋದು. ಇವತ್ತು ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ ಇದೆಯಲ್ಲ, ಆ ರೇಸಲ್ಲಿ ಇರುವಂತವ್ರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಒಂದು ಸಿದ್ದರಾಮಯ್ಯ ಅವರ ರಣತಂತ್ರನ ಅಥವಾ ಬೇರೆಯದ್ದೇ ಪ್ಲಾನ್ ಇದೆಯಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರೇ ಉತ್ತರಾಧಿಕಾರಿ ಅಂತ ಹೇಳ್ಬಿಟ್ರು, ಆಗಿಂದಲೂ ಕೂಡ ಈ ಚರ್ಚೆ ಆಗ್ತಿದೆಯಾ? ನೋ. ಬಹಳ ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ನಾನು ಕೂಡ ಅಧ್ಯಕ್ಷ ಸ್ಥಾನ ಆಕಾಂಕ್ಷೆ ಅಂತ ಕೂಡ ಹೇಳ್ಕೊಂಡಂತ ವಿಚಾರ ಕೂಡ ಗಮನಿಸಿದ್ವಿ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಶಿಫಾರಸು ಮಾಡ್ತಾರ? ಹಾಗಾದ್ರೆ ಗೊತ್ತಿಲ್ಲ. ಒಂದನ್ನ ಪಡ್ಕೋಬೇಕಾದ್ರೆ ಮತ್ತೊಂದನ್ನ ಕಳ್ಕೊಳ್ಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಂಡು ಕಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಏನು ಬೇಡ ಅಂತ ತಟಸ್ಥರಾಗ್ತಾರ? ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಹೇಗೋ ಮಾಡಿ ದಲಿತ ಸಿಎಂ ಅನ್ನ ಮಾಡಿಲ್ಲ. ಆದ್ರೆ ಕೊನೆ ಪಕ್ಷ ದಲಿತ ಕೆಪಿಸಿಸಿ ಅಧ್ಯಕ್ಷರನ್ನಾದ್ರೂ ಮಾಡ್ತಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿದ್ದಾರೆ, ಅದು ರಾಜ್ಯಕ್ಕೆ. ಹಾಗಂತ ನೀವು ಸತೀಶ್ ಜಾರಕಿಹೊಳಿ ಅವರನ್ನ ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಡಿ. ಸಾಮಾನ್ಯ ನಾಯಕರಲ್ಲ, ಪ್ರಬಲ ನಾಯಕ ಅವರು. ಇವತ್ತು ಎಸ್ಟಿ ಸಮುದಾಯದಲ್ಲಿ ಒಬ್ಬ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿದ್ರೆ, ಮತ್ತೊಂದು ಕಡೆ ಅವರ ಬೆನ್ನ ಹಿಂದೆ ಅಹಿಂದ ಕೂಡ ನಿಂತಿದೆ. ಇವತ್ತು ಅಹಿಂದ ಕೂಡ ನಿಂತಿದೆ. ಅವ್ರು ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗಿರ್ಬೋದು, ಒಂದು ಪ್ಯಾರಗಾನ್ ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡಬಹುದು. ಆದ್ರೆ ಒಲು ಚುರುಕರಿದ್ದಾರೆ, ತುಂಬಾ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ ಎನ್ನುವ ಸ್ಪಷ್ಟ ಸಂದೇಶ ಹೋಗುತ್ತೆ. ಇವರನ್ನ ಅಧ್ಯಕ್ಷ ರೇಸನ್ನ ಕರ್ಕೊಂಬಂದು ಕೂಡಿಸಿದ್ರೆ, ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಸಚಿವ ಅವರು ಕೂಡ ರೇಸಲ್ಲಿದ್ದಾರೆ. ಅವರು ಕೂಡ ಅಧ್ಯಕ್ಷ ಪಟ್ಟು ಬೇಕು. ಇತ್ತೀಚೆಗಷ್ಟೇ ವರಿಷ್ಠರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಅವರು 4 ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಸಂಪುಟ ಪುನರ್ರಚನೆಯವರೆಗೆ ಸಚಿವನಾಗಿರಬೇಕು. ಅದಾದ ನಂತರ ಈಗ ನಾವು ಅರಣ್ಯ ಇಲಾಖೆಯಲ್ಲಿ ಹಲವು ಸುಧಾರಣೆಯನ್ನ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ನನ್ನ ಸುಧಾರಣಾ ಕ್ರಮಗಳು ಮುಂದುವರಿಬೇಕು. ನೋಡಿ, ಅದೊಂದು ಬೇಡಿಕೆ ಇಟ್ಟಿದ್ದಾರೆ. ನಾನು ಇಲ್ಲಿವರೆಗೆ ಏನೇನು ಚೇಂಜಸ್ ಮಾಡ್ಕೊಂಡ್ ಬಂದಿದ್ದೀನಿ, ಏನೇನು ಡೆವಲಪ್ ಮಾಡ್ಕೊಂಡ್ ಬಂದಿದ್ದೀನಿ, ಅದು ಹಾಗೆ ಕಂಟಿನ್ಯೂ ಆಗಬೇಕು. ನನ್ನ ನಂತರ ಬೇರೆ ಯಾರೇ ಸಚಿವರಾಗಿ ಬಂದರೂ ಕೂಡ ನನ್ನ ಪಾಲಿಸಿ ಅಲ್ಲಿ ಮುಂದುವರಿಯಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಣೆಗೆ ಮುಕ್ತ ಅವಕಾಶವನ್ನ ಕೊಡಬೇಕು ಅಂತ ಮತ್ತೊಂದು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಾರೆ. ಇವರ ಬೆನ್ನಲ್ಲೇ ಕೃಷ್ಣ ಬೈರೇಗೌಡ ಅವರು, ಗ್ರೇಟ್ ಪೊಲಿಟಿಷಿಯನ್ ನಾವು ನೋಡಿದ್ವಿ ಈ ವರ್ಷ. ಹಾಸನಾಂಬೆಯ ಒಂದು ಉದಾಹರಣೆ ತಗೊಂಡ್ರೆ ಎಷ್ಟು ಚಾಚುಕಟ್ಟಾಗಿ ಅವರು ಹ್ಯಾಂಡಲ್ ಮಾಡಿದ್ದು ಕೃಷ್ಣ ಬೈರೇಗೌಡ ಅವರು. ನೀವು ಒಂದು ಸೆಷನ್ ಅನ್ನ ತೆಗೆದು ನೋಡಿ, ಅಥವಾ ಎಲ್ಲೇ ಒಂದು ಕಡೆ ಬಿಜೆಪಿಗೆ ಸರಿಯಾಗಿ ಟಕ್ಕರ್ ಕೊಡುವಂತದ್ದಾಗ್ಲಿ, ಸರಿಯಾದಂತ ಪಟ್ಟನ್ನು ಹಾಕೋದಾಗ್ಲಿ, ಮಾತಿನ ಮೂಲಕವೇ ಉತ್ತರವನ್ನ ಕೊಡುವಂತ ನಾಯಕರ ಸಾಲಿನಲ್ಲಿ ಇರೋದು ಕೃಷ್ಣ ಬೈರೇಗೌಡ ಅವರು. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಹಾಸನಾಂಬೆ ಈ ಬಾರಿ ಅಷ್ಟು ಕೋಟಿ ದೇಣಿಗೆ ಬರೋದಕ್ಕೆ, ಹುಂಡಿಗೆ ಬರೋದಕ್ಕೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯದಂತೆ ಸುಗಮವಾಗಿ ಹಾಸನಾಂಬೆಯ ದರ್ಶನವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡ್ರು. ಅದಕ್ಕೆ ಕಾರಣಕರ್ತರಾದಂತವರು ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು. ಇವರು ಕೂಡ ಕೆಪಿಸಿ ಅಧ್ಯಕ್ಷರ ರೇಸಲ್ಲಿದ್ದಾರೆ. ಒಕ್ಕಲಿಗ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿದ್ರೆ ಒಕ್ಕಲಿಗ ಮತಗಳು ಬೇಸರಗೊಳ್ಳುತ್ತೆ. ಹಾಗಾಗಿ ನೋಡಿ, ಪ್ಲಾನ್ ನೋಡಿ, ಒಕ್ಕಲಿಗರನ್ನ ಕೆಳಗಿಳಿಸಿ ಮತ್ತೊಬ್ಬ ಒಕ್ಕಲಿಗ ಮುಖಂಡರನ್ನ ಕರ್ಕೊಂಡೋಗಿ ಆ ಸ್ಥಾನಕ್ಕೆ ಕುಣಿಸಿದ್ರೆ ಒಕ್ಕಲಿಗ ಸಮುದಾಯ ಕೋಪ ಮಾಡ್ಕೊಳ್ಳಲ್ಲ. ಆಗ ಯಾರು ಆ ಒಕ್ಕಲಿಗ ನಾಯಕ ಅಂತೇಳಿ ಲಿಸ್ಟ್ ಓಪನ್ ಮಾಡಿದಾಗ ಫಸ್ಟ್ ಹೆಸರಲ್ಲೇ ಕೃಷ್ಣ ಬೈರೇಗೌಡ ಅವರ ಹೆಸರು ಬರುತ್ತೆ. ಪ್ರಬಲ ಒಕ್ಕಲಿಗ ಸಮುದಾಯದಕ್ಕೆ ಸೇರಿದವರು ಕೃಷ್ಣ ಬೈರೇಗೌಡರು. ವಿದ್ಯಾವಂತ, ಶಾಂತ ವ್ಯಕ್ತಿತ್ವ ಹೊಂದಿರುವಂತಹ ಕೃಷ್ಣ ಬೈರೇಗೌಡ ಅವರು. ಒಂದು ವಿಧಾನ ಹೇಳ್ತೀನಿ. ಶಿರೂರು ಗುಡ್ಡ ಕುಸಿತ ಆಗಿತ್ತು ಅಂಕೋಲದ ಬಳಿ. ರಾತ್ರಿ 12:15 ಬರ್ತಾರೋ, ಮಳೆ ಬರ್ತಾ ಇರುತ್ತೆ, ಅಂತ ಮಳೆ ಬರ್ತಾ ಇರುತ್ತೆ. ಅಲ್ಲಿ ಯಾರು ಕೂಡ ಹೋಗಬಾರದು ಅಂತೇಳಿ ತಾಕೀತಾಗಿರುತ್ತೆ. ಡಿಸಿ ಎಸ್ಪಿಗಳೇ ಭಯ ಪಡ್ತಿರ್ತಾರಲ್ಲಿ ಅಲ್ಲಿ ಹೋಗಕ್ಕ ಜಾಗಕ್ಕೆ.
ನಾನು ಕಣ್ಣಾರ ಕಂಡಿದ್ದೀನಿ ಕೃಷ್ಣ ಬೈರೇಗೌಡ ಅವರು ಹೋದ್ರು. ಒಂದು ರೈನ್ ಕೋಟ್ ಹಾಕೊಂಡು ಕೋಡೆ ಹಿಡ್ಕೊಂಡು ಹೋಗಿ ಏನೇನ್ ಮಾಡ್ಬೇಕು ಅಂತೆಲ್ಲ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಟಕ ಅಂತೆಲ್ಲ ಮಾಡಿ ಮಾನಸ ಕೆಲಸ ಚುರುಕು ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಇಂಟ್ ಕೊಡ್ತಾರೆ, ಅಂದ್ರೆ ಒಂದಷ್ಟು ಸೂಚನೆ ಕೊಡ್ತಾರೆ. ಆ ತರದ ವ್ಯಕ್ತಿ, ಸ್ಮಾರ್ಟ್ ವರ್ಕ್ ಅಲ್ಲಿ ಒಬ್ಬ ವಿದ್ಯಾವಂತ, ಏನು ಬೇಕಾದ್ರೂ ತ್ಯಾಗಕ್ಕೆ ಅವ್ರು ರೆಡಿ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಕೃಷ್ಣ ಬೈರೇಗೌಡರು. ಈ ಹೇಳಿಕೆ ಬಹಳ ಕುತೂಹಲ ಕೇಳಿಸ್ತಾರೆ. ಮತ್ತೊಂದು ಕಡೆ ಸಂತೋಷ್ ಲಾಡ್ ಏನೇ ಇದ್ರೂ ನೇರವಾಗಿ ಮಾತಾಡುವಂತ ರಾಜಕಾರಣಿ, ಮರಾಠ ಸಮುದಾಯಕ್ಕೆ ಸೇರಿದಂತಹ ಏಕೈಕ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು. ಮಾತಲ್ಲೇ ಪದೇ ಬಿಜೆಪಿಗರನ್ನ ಕಟ್ಟಿ ಹಾಕಬಲ್ಲರು, ಕಟ್ಟಿ ಹಾಕುವರು, ಮುಂದೆಯೂ ಕೂಡ ಕಟ್ಟಿ ಹಾಕ್ತಾರೆ. ನೋಡಿ, ಸಂತೋಷ್ ಲಾಡ್ ಅವರ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಿಮಗೆ ಉತ್ತರ ಭಾರತದಲ್ಲಿ ಒಮ್ಮೆ ಈ ಲ್ಯಾಂಡ್ ಸ್ಲೈಡ್ ಆಗೋಯ್ತು, ದೊಡ್ಡ ಮಟ್ಟದಲ್ಲಿ ಅವಘಡ ಆಯಿತು. ಆ ಟೈಮಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಅಲ್ಲಿ ಕಳಿಸಿದ್ರು ಕನ್ನಡಿಗರನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ. ಮೊನ್ನೆ ಇತ್ತೀಚೆಗೂ ಕೂಡ ಅವ್ರನ್ನ ಕಳಿಸಿದ್ರು. ನಮ್ಮ ಕನ್ನಡಿಗರು ಎಲ್ಲೇ ಸಿಲ್ಕೊಂಡು ಕೂಡ ಫಸ್ಟ್ ಲಿಸ್ಟ್ ಅಲ್ಲಿ ಬರೋದೇ ಸಂತೋಷ್ ಲಾಡ್ ಅವರು. ಆ ತರದ ಕಾರ್ಯಕ್ಷಮತೆ ಇರುವಂತವರು ಸಂತೋಷ್ ಲಾಡ್ ಅವರು. ಇವತ್ತೆಷ್ಟು ಜನ ಕನ್ನಡಿಗರು ಹೇಳ್ತಾರೆ, ಕೇದಾರ್ನಾಥ ಆಗಿರ್ಬೋದು ಅಥವಾ ಬೇರೆ ಕಡೆ ಸಿಲುಕಿಕೊಂಡವರನ್ನ ಇವರು ಹೋಗಿ ಅಲ್ಲಿ ಕರ್ಕೊಂಬತ್ರಲ್ಲ, ಅದು ಅವರು ಮಾತ್ರ ಕೇಳಿ ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಸಂತೋಷ್ ಲಾಡ್ ಅವರನ್ನ ಟಾರ್ಗೆಟ್ ಮಾಡಿಕೊಳ್ಳೋದೆ, ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅವರು ನೇರವಾಗಿ ಪ್ರಧಾನಿ ಮೋದಿ ಅವರನ್ನ, ನೇರವಾಗಿ ಅಮಿತ್ ಶಾ ಅವರನ್ನ, ಇದು ಅವರು ಟಾರ್ಗೆಟ್ ಅನ್ನ ಮಾಡಿಕೊಂಡೇ ವಾಗ್ದಾಳಿಯನ್ನ ಕೂಡ ನಡೆಸ್ತಾರೆ. ಹಾಗಾಗಿ ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ ಅಲ್ಲಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ ಮುಂದಿನ ದಿನದಲ್ಲಿ. ಇಲ್ಲಿ ಯಾರು ಸೋತು ಗೆಲ್ತಾರೆ, ಯಾರು ಗೆದ್ದು ಸೋಲ್ತಾರೆ, ಕುತೂಹಲಕ್ಕೆ ಕಾರಣವಾಗಿದೆ. ನೋಡೋಣ. ಮತ್ತೊಂದು ಕಡೆ ಸಂತೋಷ್ ಲಾಡ್ ಏನೇ ಇದ್ರೂ ನೇರವಾಗಿ ಮಾತಾಡುವಂತ ರಾಜಕಾರಣಿ, ಮರಾಠ ಸಮುದಾಯಕ್ಕೆ ಸೇರಿದಂತಹ ಏಕೈಕ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು. ಮಾತಲ್ಲೇ ಪದೇ ಬಿಜೆಪಿಗರನ್ನ ಕಟ್ಟಿ ಹಾಕಬಲ್ಲರು, ಕಟ್ಟಿ ಹಾಕುವರು, ಮುಂದೆಯೂ ಕೂಡ ಕಟ್ಟಿ ಹಾಕ್ತಾರೆ. ನೋಡಿ, ಸಂತೋಷ್ ಲಾಡ್ ಅವರ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಿಮಗೆ ಉತ್ತರ ಭಾರತದಲ್ಲಿ ಒಮ್ಮೆ ಈ ಲ್ಯಾಂಡ್ ಸ್ಲೈಡ್ ಆಗೋಯ್ತು, ದೊಡ್ಡ ಮಟ್ಟದಲ್ಲಿ ಅವಘಡ ಆಯಿತು. ಆ ಟೈಮಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಅಲ್ಲಿ ಕಳಿಸಿದ್ರು ಕನ್ನಡಿಗರನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ. ಮೊನ್ನೆ ಇತ್ತೀಚೆಗೂ ಕೂಡ ಅವ್ರನ್ನ ಕಳಿಸಿದ್ರು. ನಮ್ಮ ಕನ್ನಡಿಗರು ಎಲ್ಲೇ ಸಿಲ್ಕೊಂಡು ಕೂಡ ಫಸ್ಟ್ ಲಿಸ್ಟ್ ಅಲ್ಲಿ ಬರೋದೇ ಸಂತೋಷ್ ಲಾಡ್ ಅವರು. ಆ ತರದ ಕಾರ್ಯಕ್ಷಮತೆ ಇರುವಂತವರು ಸಂತೋಷ್ ಲಾಡ್ ಅವರು. ಇವತ್ತೆಷ್ಟು ಜನ ಕನ್ನಡಿಗರು ಹೇಳ್ತಾರೆ, ಕೇದಾರ್ನಾಥ ಆಗಿರ್ಬೋದು ಅಥವಾ ಬೇರೆ ಕಡೆ ಸಿಲುಕಿಕೊಂಡವರನ್ನ ಇವರು ಹೋಗಿ ಅಲ್ಲಿ ಕರ್ಕೊಂಬತ್ರಲ್ಲ, ಅದು ಅವರು ಮಾತ್ರ ಕೇಳಿ ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಸಂತೋಷ್ ಲಾಡ್ ಅವರನ್ನ ಟಾರ್ಗೆಟ್ ಮಾಡಿಕೊಳ್ಳೋದೆ, ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅವರು ನೇರವಾಗಿ ಪ್ರಧಾನಿ ಮೋದಿ ಅವರನ್ನ, ನೇರವಾಗಿ ಅಮಿತ್ ಶಾ ಅವರನ್ನ, ಇದು ಅವರು ಟಾರ್ಗೆಟ್ ಅನ್ನ ಮಾಡಿಕೊಂಡೇ ವಾಗ್ದಾಳಿಯನ್ನ ಕೂಡ ನಡೆಸ್ತಾರೆ. ಹಾಗಾಗಿ ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ ಅಲ್ಲಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ ಮುಂದಿನ ದಿನದಲ್ಲಿ. ಇಲ್ಲಿ ಯಾರು ಸೋತು ಗೆಲ್ತಾರೆ, ಯಾರು ಗೆದ್ದು ಸೋಲ್ತಾರೆ, ಕುತೂಹಲಕ್ಕೆ ಕಾರಣವಾಗಿದೆ. ನೋಡೋಣ.